ಸಿಎಂಎಸ್ಸಿ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಡರ್ಟ್ ಫಾಟ್ಸ್ 2025 ಆಟೋಕ್ರಾಸ್ ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನಗಳ ರ್ಯಾಲಿಯನ್ನು ಏಪ್ರಿಲ್ 5ರಿಂದ 6ರವರೆಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಚಿಕ್ಕಮಗಳೂರು ತಾಲೂಕು ಬಂಡಿಹಳ್ಳಿ ಮಾರ್ಗವಾಗಿ ಸಿಗುವ ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ಇರುವ ಖಾಲಿ ಜಾಗದಲ್ಲಿ 2025ನೇ ಸಾಲಿನ ಮೋಟಾರ್ ಕಾರ್ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಎಂದು ಜಗದೀಶ್ ಪ್ರಭು ತಿಳಿಸಿದರು. ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ 2025ನೇ ಸಾಲಿನಲ್ಲಿ ದಿನಾಂಕ 5 ಮತ್ತು 6ನೇ ತಾರೀಕು ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀವಿ. ಬೈಕು ಮತ್ತು ಕಾರು 5ನೇ ತಾರೀಕು ಬೈಕು, 6ನೇ ತಾರೀಕು ಕಾರ್ ರ್ಯಾಲಿ ನಡೆಸ್ತಿದ್ದೀವಿ. ನಡೆಯೋ ಸ್ಥಳ ಬಂಡಿಹಳ್ಳಿ ಮಾರ್ಗ, ಮೊದಲೇ ರಸ್ತೆ, ಮಲ್ಲೇಶ್ವರ ದೇವಸ್ಥಾನದ ಹತ್ತಿರ ಮಲ್ಲೇಶ್ವರಹಳ್ಳಿ ಪ್ರಭು ಎಂಬುವರ ಜಮೀನಿನಲ್ಲಿ ಬೈಕ್ ರ್ಯಾಲಿ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವರು ಶಾಸ್ತಾ ಗ್ರೂಪ್ನ ಶಿವಕುಮಾರ್ ಅವರು, ಹಾಗೆಯೇ AS ಫ್ರೂಟ್ ಸಲ್ಮಾನ್ ಶೇಖು ಮತ್ತು ಅಜ್ಮತ್ ಶರೀಫ್ ಎಂಬುವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಈ ರ್ಯಾಲಿಯ ಉದ್ದೇಶ ಇಂದಿನ ಯುವ ಪೀಳಿಗೆಯವರಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಕೀರ್ತಿ ತರುವ ಪ್ರತಿಭೆಗಳನ್ನು ಗುರುತಿಸಲು ಸ್ಫೂರ್ತಿದಾಯಕವಾಗಿರುತ್ತದೆ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಲು ಈ ಕ್ರೀಡೆಯಿಂದ ಉತ್ತಮವಾಗಿ ಅವರಿಗೆ ಸ್ಫೂರ್ತಿ ಸಿಗುತ್ತೆ. ಅಲ್ಲದೆ ಇತ್ತೀಚಿನ ಯುವ ಪೀಳಿಗೆಯವರು ಸಾರ್ವಜನಿಕವಾಗಿ ಬೈಕ್ ವೀಲಿಂಗ್ ಮಾಡೋದು, ಸ್ಟಂಟ್ ಡ್ರ್ಯಾಗ್ ಮಾಡೋದು ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಬೈಕ್ ವೀಲಿಂಗ್ ಮಾಡೋದು. ಇಂಥವರು ಈ ಕಾರ್ಯಕ್ರಮದಲ್ಲಿ ಅಲ್ಲೇ ಭಾಗವಹಿಸಿ ಅವ್ರದ್ದು ಏನಿದೆ ಅದೆಲ್ಲದೂ ಅಲ್ಲೇ ತೋರಿಸ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಅಂತ ಈ ಚಿಕ್ಕಮಗಳೂರು ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ರ್ಯಾಲಿಯನ್ನು ಕಳೆದ 1.5 ತಿಂಗಳಿಂದ ನಡೆಸಿದ್ದು. ಮತ್ತು ಈ ತಿಂಗಳು 5ನೇ ತಾರೀಕು 6ನೇ ತಾರೀಕು ಈ ರ್ಯಾಲಿ ನಡೆಸ್ತೀವಿ ಅಂತ ಸಾರ್ವಜನಿಕವಾಗಿ ತಮ್ಮ ಮಾಧ್ಯಮದವರು ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ತಾವು ಎಲ್ಲರೂ ತಿಳಿಸ್ರಿ ಅಂತ ಧನ್ಯವಾದಗಳನ್ನು ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಆಗಮಿಸಿ ಈ ರ್ಯಾಲಿಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದರು. ಎಂಟ್ರೀಸ್ಗಳು ಆನ್ಲೈನ್ ಮುಖಾಂತರ, ನಮಗೆ ಫೋನ್ ಮುಖಾಂತರ, ಮೆಸೇಜ್ಗಳ ಮುಖಾಂತರ ಎನ್ಕ್ವೈರಿ ಮಾಡಿದ್ದಾರೆ. ಚಿಕ್ಕಮಗಳೂರು ಲೋಕಲ್ ರೈಡರ್ಸ್ಗಳು ಹಾಸನ್, ಮೂಡಿಗೆರೆ, ಬೆಂಗಳೂರು, ಮೈಸೂರು, ಹಾಗೆ ಹೊರ ರಾಜ್ಯ ಅಂತ ಹೇಳಿದರೆ ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಇವರು ಆಸಕ್ತಿ ತೋರಿಸಿದ್ದಾರೆ ನಮ್ಮ 2 ವೀಲ್ ಮತ್ತು 4 ವೀಲ್ ಎರಡು ರೇಸ್ಗೂ. ಸೊ ನಾವು ಕಾದು ನೋಡ್ತಾ ಇದ್ದೀವಿ ಯಾರ್ಯಾರ್ದು ಎನ್ರೋಲ್ಮೆಂಟ್. ಫ್ರೈಡೇ ತನಕ ನಾವು ಎನ್ರೋಲ್ಮೆಂಟ್ ಲಾಸ್ಟ್ ಇಟ್ಟಿದ್ದೀವಿ. ಸೊ ಎನ್ರೋಲ್ಮೆಂಟ್ ಕ್ಲೋಸ್ ಆದಾಗ ನಮಗೆ ಫೈನಲ್ ಲಿಸ್ಟ್ ಸಿಗುತ್ತೆ. ಎನ್ಕ್ವೈರಿ ಇಷ್ಟೆಲ್ಲ ರೈಡರ್ಸ್ಗಳು ಮಾಡಿದ್ದಾರೆ. 4ನೇ ತಾರೀಕು ಕಾಂಪಿಟೇಷನ್ ಲೆವೆಲ್ಸ್ ಅಂತ ಇದೆ. ಲೋಕಲ್ ಬಾಯ್ಸ್ ಮತ್ತು ಹೊಸ ಪ್ರತಿಭೆಗಳು ಏನಿದ್ದಾರೆ ಅವ್ರಿಗೆ ಒಂದು ನಾಮಿನಲ್ 1200 ಈ ಥರ ಎಂಟ್ರಿ ಫೀಸ್ ಇರುತ್ತೆ. ಮತ್ತು ಎಕ್ಸ್ಪರ್ಟ್ ಕ್ಯಾಟಗರಿ ಹಾಗೆ ಇಂಟರ್ಮೀಡಿಯೇಟ್ ಕ್ಯಾಟಗರೀಸ್ ಅಂತ ಬರುತ್ತೆ, ಅವ್ರಿಗೆ 1300, 1400, ಮ್ಯಾಕ್ಸಿಮಮ್ 1400. ಅದೇ ರೀತಿ 4 ವೀಲ್ಗೆ ಡಿಫ್ರೆಂಟ್ ಕ್ಲಾಸಸ್ ಇರುತ್ತೆ. ಎಲ್ಲದಕ್ಕೂ ನಾಮಿನಲ್ 3999 ಎಂಟ್ರಿ ಫೀಸ್ ಇರುತ್ತೆ. FMSC ಲೈಸೆನ್ಸ್ ಪಡೆದುಕೊಳ್ಬೇಕಾಗುತ್ತೆ. ಅದೆಲ್ಲ ಅವರ ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ವತಿಯಿಂದ ಆನ್ಲೈನಲ್ಲೇ ಇದಕ್ಕೆಲ್ಲ ಲೈಸೆನ್ಸ್ ಕೂಡ ಸಿಗುತ್ತೆ. 4 ಚಕ್ರಕ್ಕೆ ಎಷ್ಟು ಅಂದರೆ ಯಾವುದಕ್ಕೆ ಸರ್? 4 ವೀಲ್ಗೆ 3999 ಎಂಟ್ರಿ ಫೀಸ್ ಇರುತ್ತೆ. 1000 ಅವ್ರಿಗೆ ಬೆಸ್ಟ್ ರೈಡರ್ ಟ್ರಾಫೀಸ್ ಮತ್ತು ಅವರ ಮೆಕ್ಯಾನಿಕ್ಗಳು ಇರ್ತಾರಲ್ಲ ಅವ್ರಿಗೆ ಬೆಸ್ಟ್ ಟ್ಯೂನರ್ ಅನ್ನೋ ಅವಾರ್ಡ್ ಸಹ ಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಸಿಎಂಎಸ್ಸಿ ಅಧ್ಯಕ್ಷ ಆಲ್ಮಾಸ್ ಅಹಮದ್, ಸಲ್ಮಾನ್ ಉಪಸ್ಥಿತರಿದ್ದರು.